ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡಿ. ಬನ್ನಿ ಇವತ್ತು ವಿಶ್ ನಮ್ಮದು ಇದು ಕಾದರ್ ಪುಟ್ಟಿದು ಬರ್ತ್ಡೇ ಐತಲ್ರಿ. ವಿಶ್ ಮಾಡ್ಬೇಕ್ರಿ ಅವಳಿಗೆ ಹಂಗಂದ್ರೆ 3ನೇ ವರ್ಷ ಬರ್ತಡೇ ನೋಡ್ರಿ ಕಾದರ್ ಪುಟ್ಟಿ. ಹ್ಯಾಪಿ ಬರ್ತ್ಡೇ ಪುಟ್ಟ. ಹೀಗೆ 100 ಕಾಲ ಖುಷಿಯಾಗಿ ಇವಾಗ 3 ವರ್ಷ ಹೆಂಗ ಖುಷಿಯಾಗಿ 3 ವರ್ಷ ಸಾಗೈತಿ. ಹೀಗೆ 100 ಕಾಲ ನೀನು ಖುಷಿ ಸಾಗ್ಲೆಮ್ಮ. ನಿನಗೆ ಆ ದೇವರದು ನಮ್ಮ ಮನೆ ದೇವರ ಆಶೀರ್ವಾದ ನಿನ್ನ ಮ್ಯಾಗ ಎಂದೂ ಇಲ್ಲ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ರೀ. ಎಲ್ಲರಿಗೂ ಕಾದರ್ ಪುಟ್ಟಿಗೂ ಎಲ್ಲರೂ ಹ್ಯಾಪಿ ಬರ್ತ್ಡೇ ಹೇಳ್ರಿ. ಎಲ್ಲರಿಗೂ ನಿಮ್ಮ ಮನೆ ದೇವ್ರಿಗೆ ಬೇಡ್ಕೊರಿ ಕಾದರ್ ಪುಟ್ಟಿ ಈಗ ಚೆನ್ನಾಗಿರ್ಲಿ ಅಂತ ಎಲ್ಲರೂ ಆಶೀರ್ವಾದ ಹೇಳ್ರಿ. ಅವ್ರ ಮಮ್ಮಿಯವ್ರ ಪಾಪ ಅವ್ರು ಹೇಳಿ 19ನೇ ತಾರೀಕಿಗೆ ನಮ್ಮ ಮಗಳು ಬರ್ತ್ಡೇ ಐತೆ, ವಿಶ್ ಮಾಡಿ ಸಿಸ್ಟರ್, ಅದು ವಿಶ್ ಮಾಡಿರಿ ಅಂತೇಳಿ ಇವತ್ತು ಕೂಡಿ ಬಂತು ನೋಡಿರಿ. ಅಕ್ಕಿದು ವಿಶ್ ಮಾಡೋದು ಭಾಳ ಖುಷಿ ಆಕತ್ತೈತೆ ರೀ. ಕಾದರ್ ಪುಟ್ಟಿಗೆ ವಿಶ್ ಮಾಡಕತ್ನೆಲ್ಲ ಆಕಿನೂ ಇದೇ ನನ್ನ ಥರನೇ ಖುಷಿಯಾಗಿರಲಿ, ಆಕಿ 100 ಕಾಲ ಚೆನ್ನಾಗಿರಲಿ, ಆಕಿ ಒಳ್ಳೆ ಅಭ್ಯಾಸ ಮಾಡಲಿ ಅಂತ ಆ ದೇವ್ರ ತಾಕ ಬೇಡ್ಕೊತೀನಿ ನೋಡಿ. ಬನ್ನಿ ಮತ್ತು ಇವತ್ತು ನನ್ನ ಯೂಟ್ಯೂಬ್ ಅಣ್ಣಂದಿರಿ ತಮ್ಮಂದಿರಿಗೂ ಹ್ಯಾಪಿ ರಕ್ಷಾಬಂಧನ ನೋಡಿ. ಅಣ್ಣಂದಿರು ತಮ್ಮಂದಿರಿಗೂ ಹ್ಯಾಪಿ ರಕ್ಷಾಬಂಧನ ರೀ. ಅಣ್ಣ ಮತ್ತು ಇಲ್ಲಿಲ್ರಿ, ನೀವು ಅಣ್ಣ ಇದ್ರೆ ಅಣ್ಣ ಕಟ್ತಿದ್ದೀನಿ ರೀ. ನೀವು ಕೂಡ ದೂರ ಅದೀರಿ, ಅಣ್ಣರು ದೂರ ಅದ ರೀ. ಹ್ಯಾಪಿ ರಕ್ಷಾಬಂಧನ ನೋಡಿರಿ ಎಲ್ಲರಿಗೂ. ಬನ್ನಿ ಮತ್ತೆ ಲಾಗ್ ಚಾಲು ಮಾಡೋಣ ರೀ. ಒಳ್ಳೆ ನೋಡ್ತಿರ್ಬೇಕ್ರಿ ಇಂಥ ರಾಖಿ ತೊಗೊಂಬಂದು ನೋಡ್ರಿ. ನೀವೆಲ್ಲ ಎಂತ ತಂದಿರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಕಾದರ್ ಪುಟ್ಟಿ ಬರ್ತ್ಡೇ ಐತಲ್ರಿ, ಎಲ್ಲರೂ ವಿಶ್ ಮಾಡಿರಿ. ಅಕ್ಕಿ ಫೋಟೋನ ಶೇರ್ ಮಾಡ್ತೀನಿ ರೀ. ಸದ್ಯ ಅವಳು ಸೂಪರ್ ಆಗಿದ್ದಾಳ್ರಿ. ಇದು ಯೂಟ್ಯೂಬು ಅಡ್ಡ ವಿಡಿಯೋ ಬರ್ತಲ್ರಿ, ಹಿಂಗಾಗಿ ಅವಳು ಫೋಟೋ ಚೆನ್ನಾಗಿ ಬಂದಿಲ್ರಿ. ಸೂಪರ್ ಅದಾಳ್ರಿ. ಅವೆಲ್ಲರ ಆಶೀರ್ವಾದ ಅವಳಿಗೆ ಬೇಕಾಗೈತೆ. ಎಲ್ಲರೂ ಆಶೀರ್ವದಿಸಿರಿ. ಅವಳು ಎಲ್ಲರಿಗೂ ವಿಶ್ ಮಾಡಿರಿ ಅವಳಿಗೆ. ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿರಿ. ಬರ್ರಿ ಇವತ್ತಿನ ಲಾಗ್ ಚಾಲು ಮಾಡೋಣ ರೀ. ಹೆಂಗಿಲ್ಲ ಅಂತ ನಿಮ್ಗೂ ಶೇರ್ ಮಾಡ್ತೀನಿ ರೀ. ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ ಹೇಗಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ ನೋಡಿ. ಇನ್ನೂ ಕಸ ಗುಡಿಸಿಲ್ರಿ ನಾನು. ಟೈಮ್ ಬಂದು 7 ಗಂಟೆ ಆಗೈತೆ ರೀ. ಇವಾಗ ಕಸ ಗುಡಿಸಿಲ್ರಿ. ಇದು ಶ್ರಾವಣಿ ಸಾಧ್ಯ ಅಲ್ರಿ. ಶ್ರಾವಣಿನ ಮುಕ್ಕೊಂದಾಳ. ಇಲ್ಲಿಕ ಹೇಳ್ತಿದ್ರಕಿ ಅಡುಗೆ ಮನೆ ಕಸ ಗುಡಿಸಿ ತೊಳೆದಿ ನೋಡ್ರಿ. ಇದು ಯಾಕಂದರೆ ಅಡುಗೆ ಮನೆ ತೊಳ್ಕೊಂಬಿಟ್ಟಿನಿ ರೀ. ಅಡುಗೆ ಮನೆ ಎಲ್ಲ ಕ್ಲೀನ್ ಆಗೈತೆ. ಇನ್ನು ಪರ್ಸಾಲಿ ಒಂದು ಕಸ ಗುಡಿಸಿ ತೊಳಿಬೇಕು ಮತ್ತು ಮುಸ್ರೆ ತಿಕ್ಕಬೇಕು. ಶ್ರಾವಣಿಯರು ನೆಬಸ್ಬೇಕು. ಶ್ರಾವಣಿಯರು ಹೆಂಗೆ ಮುಕ್ಕೊಂದ ನೋಡಿ ಬರ್ರಿ. ಎಬಸ್ಲೆ ಹೆಂಗೆ ಮಾಡ್ಲೇವು ಇನ್ನೂ ಸ್ವಲ್ಪ ಮುಕ್ಕೊಲ್ಲ ನಾ ಅಂತೀನಿ ರೀ. ಮುಕ್ಕೊಳ್ರಿ ನಾ ಮನೆ ತೊಳಿತೀನಿ. ಅಟ್ಟ ಕಸ ಗುಡಿಸ್ಬೇಕು, ಅಟ್ಟ ತೊಳಿಬೇಕು, ಮನೆ ತೊಳಿಬೇಕು. ಕೆಲಸ ಭಾಳ ಐತೆ. ನೀರು ಬಂದಾವ್ರಿ, ನೀರು ತುಂಬಬೇಕು ರೀ. ಕೆಲಸ ಭಾಳ ಐತೆ ನೋಡಿರಿ. ನೋಡಿದ್ರಲ್ಲ ನೀರು ಬಂದಾವು, ನೀರು ತುಂಬಬೇಕು. ಶ್ರವಣಕುಮಾರ ಮುಕ್ಕೊಂದಾರಿ. ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ಪರ್ಸಾಲಿ ತೊಳೆದು ಸಿಗ್ತೀನಿ ನೋಡಿರಿ. ಕಸ ಗುಡಿಸಿ ಪರ್ಸಾಲಿ ತೊಳಿತೀನಿ ರೀ. ಮನೆ ತುಂಬ ಸಾಮಾನು ಹೋಗ್ಬಿಡ್ತಾರೆ ರೀ. ಮಕ್ಕಳು ಎಲ್ಲ ತೆಗೆದು ಹೋಗೋದೀನಿ ರೀ. ನೋಡು ಇವು ಅಡುಗೆ ಮನೆ ಎಲ್ಲ ಕ್ಲೀನ್ ಐತಿ, ಕ್ಲೀನ್ ಮಾಡ್ತೀನಿ ರೀ. ಬರ್ರಿ ಆಮೇಲೆ ಸಿಗ್ತೀನಿ ನೋಡಿ. ಎಲ್ಲ ಮನೆ ತೊಳ್ಕೊಂಬಿಟ್ಟು ನೋಡಿ. ಇವಾಗ ಕಾಣ್ತಿರ್ಬೇಕು. ಇವಾಗ ಮನೆ ತೊಳೆದು ನೋಡಿರಿ. ಎಲ್ಲ ಹಸನಾಗೈತಿ. ಶ್ರವಣಕುಮಾರ ಎದ್ದಾರೆ. ಇವಾಗ 8 ಗಂಟೆ ಆಗೈತೆ ರೀ. 8 ಗಂಟೆಗೆ ಎದ್ದಾರೆ ನೋಡಿರಿ. ಅವರು ಹೊರಗದಾರ. ಶ್ರವಣಕುಮಾರ ಅಲ್ಲಿ ಕುಂತಾನೆ ರೀ. ಬರ್ರಿ ಮತ್ತೆ ನೀರು ಕಾಯಕ್ಕೆ ಹಾಕಿ ಮುಸ್ರೆ ತಿಕ್ಕಿ ನೀರು ತುಂಬ್ತೀನಿ ರೀ. ಮತ್ತೆ ಸಿಗ್ತೀನಿ ನೋಡಿರಿ ನಿಮಗೆ. ನೋಡಿ ಸ್ನೇಹಿತರೆ ಇವಾಗ ಜಳಕ ಆಯ್ತು. ಇವತ್ತು ಆಯ್ತಾರಲ್ರಿ. ಮನೆ ತೊಳ್ಕೊಂಡು ನೋಡಿರ್ಬೇಕು. ಎಲ್ಲ ಮನೆ ತೊಳೆದು ಚಪಾತಿ ಮಾಡಿದೆ. ಚಂದಿನ ಶೇಂಗಾ ಸಾಂಬಾರು ಇತ್ತು ರೀ. ಅವ್ರು ಊಟ ಮಾಡ್ಯಾರ. ಇವಾಗ ಮಧ್ಯಾಹ್ನಕ್ಕೆ ಒಂದಿಷ್ಟು ಪುಳಿಯೋಗರೆ ಏನಾರು ಸಾಂಬಾರು ಪಲ್ಯರ ಪುಳಿಯೋಗರೆ ಮಾಡ್ಬೇಕಂತ ಮಾಡೀನಿ ರೀ. ಶ್ರಾವಣಿ ಒಂದು ಮನ್ಯಾಗ ಅದಾಳ. ಮುಂಜಾನೆನೂ ಶೇಂಗಾ ಚಂದಿನ ಸಾರು ಚಪಾತಿ ಉಂಡ್ಯಾರ. ಮತ್ತು ಸಂಜೆಗೆ ಮಧ್ಯಾಹ್ನಕ್ಕೆ ಅದೇ ಆದರೆ ಬೇಸರ ಆಗುತ್ತೆ ಅವ್ರಿಗೆ. ಟೈಮ್ ಬಂದು 12 ಗಂಟೆ ಆಗೈತೆ ರೀ. ದೇವ್ರ ಪೂಜೆ ಆಗೈತೆ. ಎಲ್ಲ ಕೆಲಸ ಮುಗ್ದೈತೆ ರೀ. ಇವಾಗ ಬಟ್ಟೆ ಬಾಂಡೆ ಅದಾವ್ರಿ. ಬಟ್ಟೆ ಬಾಂಡೆ ಮಾಡಬೇಕು. ಶ್ರಾವಣಿ ಕುಂತಾವ್ರಿ ಅಲ್ಲಿ ಕನ್ನಡ ಕಾಣ್ತಿರ್ಬೇಕು ರೀ. ಮೇಕಪ್ ಸುಮ್ಮ ನೋಡ್ಕೊತ ಕುಂತಾವ್ರಿ. ಆಕಿ ಕಾಟ ಮ್ಯಾಗ ಕುಂತ ಕನ್ನಡ ಕಾಣ್ತಿರ್ಬೇಕು ರೀ. ಹೆಂಗೆ ಟೊಕ್ಕೊತಾವ್ರಿ ಮರಿಗೆ. ನಾನು 11:10 ಕೆಲಸ ಆಗೈತೆ. ಎಲ್ಲ ಚಪಾತಿ ಮಾಡೋದೆಲ್ಲ ಪಲ್ಯ ಏನು ಮಾಡಿಲ್ಲ. ಚಪಾತಿ ಹಿಟ್ಟು ನಾದೀನಿ, ಚಪಾತಿ ಮಾಡೀನಿ. ಮನೆ ತೊಳೆದು ಅವರಿಬ್ಬರು ಜಾಕ ಮಾಡ್ಸೀನಿ. ಅವ್ರನ್ನಿಟ್ಟು ರೆಡಿ ಮಾಡೀನಿ. ನಾನಿಟ್ಟು ಚಪಾತಿ ಮಾಡಿಕೊಟ್ಟು ಅವ್ರಿಗೆ ಊಟ ಮಾಡಿ 9:30ಗೆ ಉಂಡಾರಿ. ಅವರು 10:30 ಏನಕ್ಕೆ ಎಲ್ಲ ಕೆಲಸ ಮುಗ್ದೈತೆ ಅಂದು. ಹಂಗೆ ಒಬ್ಬರು ಸಿಸ್ಟರ್ ಬಂದ್ರಿ ಇಲ್ಲೇ ಬಟ್ಟೆಗೆ ಅಂತೇಳಿ. ಅವ್ರು ಕೂಡ ಮಾತಾಡ್ಕೊತ ಕುಂತೆ. ಅವ್ರು ಕುಂತ್ರಿ. ಅವ್ರು ಎದ್ದೋಗಂತ ಹೆಂಗೆ ಅನ್ಬೇಕು ರೀ. ಹಿಂಗಾಗಿ ಅವರು ಹಿಂಗೆ ಬಟ್ಟೆ ಬೇಕು ಹಂಗೆ ಹಿಂಗಂದ್ರು. ಇವಾಗೇನು ತೊಗೊಳಿಲ್ಲ ರೀ ಅವ್ರು. ನಾಳೆ ಬೇಕಾಗೈತೆ ಅಂತ್ರಿ. ಹಿಂಗೆ ಹೇಳಕ್ಕೆ ಮಾತಾಡ್ಕೊತ ಕುಂತ್ರಿ. ಎದ್ದೋಗ ಅನ್ನೋಕ್ಕಾಗಲ್ಲ ರೀ. ಹಂಗೆಲ್ಲ ಮಾತಾಡಕತ್ತವ್ರನ್ನ ಹೆಂಗೆ ಎದ್ದು. ನಂದು ಏನೇ ಕೆಲಸ ಇಲ್ಲ ರೀ. ಏನೇ ಬೀಳಲಿ ನಾ ಎಷ್ಟೇ ಬಿಜಿ ಇರಲಿ ನನ್ನ ಕೂಡ ಮಾತಾಡಕತ್ರಂದ್ರೆ ನನಗೆ ಅವ್ರು ಫೋನೇ ಹಚ್ಚಲಿ ಮತ್ತು ಅವರು ನನ್ನ ಎದುರಿಗೆ ಮಾತಾಡಿ
ನನಗೆ ಎಷ್ಟು ಬಿಜಿ ಇದ್ದರೂ ಅವ್ರಿಗೆ ಸಮಯ ಕೊಟ್ಟು ಮಾತಾಡ್ಬೇಕನ್ನೋ ಅಭ್ಯಾಸ ನೋಡಿರಿ ನನಗೆ. ಯಾಕಂದ್ರೆ ಅವ್ರು ನಮಗೋಸ್ಕರ ಕುಂತು ಮಾತಾಡ್ತಿರ್ತಾರೆ. ಅವ್ರದ್ದು ಕೆಲಸ ಇದ್ದೇ ಇರ್ತ್ರಿ, ಯಾರೇನು ಕೆಲಸ ಇಲ್ಲಾರ ಯಾರೂ ಇರಲ್ರಿ, ಎಲ್ಲರದ್ದು ಕೆಲಸ ಇದ್ದೇ ಇರ್ತಾವೆ. ಅವರು ನಮಗೆ ಸಮಯ ಕೊಟ್ಟು ಮಾತಾಡ್ತಾರೆ, ನಮ್ಗೆ ಸಮಯ ಕೊಟ್ಟು ಫೋನ್ಯಾಗ ಮಾತಾಡ್ತಾರೆ ಅಂದರು ಆಯ್ತು. ನಮ್ಮ ಎದುರಿಗೆ ಬಂದು ಸಮಯ ಕೊಟ್ಟು ಅವ್ರು ಮಾತಾಡ್ತಾರಂದ್ರೆ ನಾವು ಮಾತಾಡೇಬೇಕು ನೋಡಿರಿ. ಅದು ಬರ್ರಿ ಮತ್ತೆ ಒಗ್ಗರಣೆ ಬಾಂಡೆ ಮಾಡಿ ಸಿಗ್ತೀನಿ ನೋಡಿರಿ ನಿಮಗೆ. ನೋಡಿ ಸ್ನೇಹಿತರೆ, ಇವತ್ತು ಸಂಡೇ ಎಲ್ಲ ಶ್ರಾವಣಿ ಬಿಳೆ ಬಟ್ಟೆ ಒಗೆದಾಕೀನಿ ರೀ, ಒಂದೆರಡು ಬುತ್ತಿ ಪಡ ಒಗೆದಾಕೀನಿ. ಇವತ್ತು ಬಟ್ಟೆ ಭಾಳ ಇದ್ದು ಅಂತಲೇ ಹೇಳ್ಬೋದು ರೀ. ಈ ಕಡೆನೂ ಕಾಣ್ತಿರ್ಬೇಕು ರೀ, ಅಲ್ಲೊಂದಿಷ್ಟು ಶ್ರವಣ್ ಕುಮಾರ್ ಒಣಾಕೀನಿ ರೀ, ಆ ಕಡೆ ಒಂದು ಹಗ್ಗ ಕಟ್ಟಿ. ಬಟ್ಟೆ ಭಾಳ ಇದ್ದು ರೀ, ಅಷ್ಟು ಬಟ್ಟೆ ಒಗೆದೆ ನೋಡಿರಿ. ಎಲ್ಲ ಮಣ್ಣಿ ಎಲ್ಲ ಕ್ಲೀನ್ ಆಗೈತಿ. ಬಿಸಿಲು ಬಿದ್ದೈತಿ ನೋಡಿ, ಇವತ್ತು ಫುಲ್ಲ ಬಿಸಿಲು ನೋಡಿರಿ. ಬಿಸಿಲು ಬಿದ್ದೈತಿ. ಬಿಸಿಲು ಬಿತ್ತಂದ್ರೆ ಬಟ್ಟೆ ಆರ್ತಾವ್ರಿ, ನೀನು ಬಿಸಿಲೇ ಬಿದ್ದಿಲ್ಲ, ಬಟ್ಟೆ ಆರೇ ಇಲ್ಲ ನೋಡಿರಿ. ಬರ್ರಿ ಇವಾಗ ಬಾಂಡೆನೂ ತಿಕ್ಕಿ ನೋಡಿರಿ. ಇನ್ನು ಮಧ್ಯಾಹ್ನಕ್ಕೆ ಪುಳಿಯೋಗರೆ ಮಾಡಬೇಕು. ಅನ್ನ ಮಾಡಾಕತ್ತೀನಿ ರೀ. ಪುಳಿಯೋಗರೆ ಆದ್ರೆ ಪುಳಿಯೋಗರೆ ಮಾಡ್ತೀನಿ ರೀ. ಇಲ್ಲಿಕ್ಕಂದ್ರೆ ಒಂದು ಸ್ವಲ್ಪ ಇದು ಮಾಡಿಬಿಡ್ತೀನಿ ರೀ, ಪಲ್ಯ ಮಾಡ್ತೀನಿ. ಚಪಾತಿ ಅದಾವೆ ರೀ, ಬೇಳೆ ಪಲ್ಯ, ಹೆಸರು ಕಾಳು ಏನಾರು ಪಲ್ಯ ಮಾಡ್ತೀನಿ ರೀ. ಮಧ್ಯಾಹ್ನಕ್ಕೆ ನೋಡಿರಿ ಏನು ಮಾಡ್ತೀನಿ ಇಲ್ಲ. ಸೀರೆ ನೋಡಕ್ಕೆ ಬಂದಿದ್ರಿ, ಸೀರೆ ನೋಡಿ ಇಲ್ಲೇ ಇಟ್ಟಾರ ನೋಡಿರಿ ಅವರು. ಪೂಜೆನೂ ಆಗಳೇ ಮಾಡಿದ್ದೀನಿ ರೀ, ನಾವು ಉದ್ದಿನ ಕಡ್ಡಿನ ಹತ್ತೆ ನೋಡಿರಿ. ಹಂಗೆ ಪೂಜೆ ಮಾಡೋಣಲ್ರಿ, ಯಾಕಂದ್ರೆ ಶ್ರಾವಣಿ ಅಲ್ಲಿ ಕುಂತಾಳೆ ನೋಡ್ರಿ, ಹೋಮ್ವರ್ಕ್ ಬರೆಯಾಕತ್ತಾಳ. ಪೂಜೆ ಮಣ್ಣೆಲ್ಲ ಕಾಯಿ ಚಿಗ್ತೈತಿ ರೀ. ಚಿಗುತ್ರ ಚಲೋ ಹೆಂಗೋ ನನಗೆ ಗೊತ್ತಿಲ್ಲ ರೀ. ಆದ್ರೆ ಚಿಗುತ್ರ ತೆಂಗಿನಕಾಯಿ ಇಟ್ಟೀನಿ ರೀ, ಅದು ತೆಗದೇ ಇಲ್ಲ, ಚಿಗ್ತೈತಿ ರೀ. ಆದ್ರೆ ಚಲೋನೇ ರೀ ಅದು. ನನಗೆ ಚಿಗಿತೈತೋ ಇಲ್ಲ ಅಂತೇಳಿ ಅರ್ಮಾನ್ಸ್ ಮಾಡಿ ಇಟ್ಕೊಂಡೇನಿ ರೀ. ಚಿಗ್ತೈತಿ ನೋಡಿರಿ, ಒಳ್ಳೇದು, ನಂಗೆ ಖುಷಿ ಆಗೈತೆ ರೀ ಅದು ನೋಡಿ. ಇಷ್ಟೇ ಮಳೆಗೆ ಬಂದೈತೆ ರೀ, ಈಗ ಇಷ್ಟು ಮಳೆಗೆ ಬಂದೈತೆ ಅದು. ಇನ್ನು ಎಷ್ಟು ಬೆಳಿತೈತೆ ರೀ ತೋರಿಸ್ತೀನಿ ರೀ ನಿಮಗೆ ವಿಡಿಯೋದಾಗ. ಪೂಜೆನೂ ಮಾಡೀನಿ ರೀ, ಆಯ್ತಾರ ಮನೆದವ್ರು ಆರಿ. ಬರ್ರಿ ಇವಾಗ 1 ಗಂಟೆಗೆ ಲೈವ್ ಬರ್ಬೇಕು, ಟೈಮ್ ಆಗೈತೆ. ಟೈಮ್ ಭಾಳ ಇಲ್ರಿ, ಮತ್ತೆ ಲೈವ್ ಮುಗಿಸಿ ಮತ್ತೆ ಸಿಗ್ತೀನಿ ರೀ ಅಡುಗೆ ಮಾಡಾಗ. ಲೈವ್ ಬಂದು ಸ್ವಲ್ಪ ಅನ್ಕಿಡ್ತೀನಿ ರೀ, ಒಂದು ಪಲ್ಯಕ್ಕೆ ಏನಾರ ಕುದಿಯೋಕ್ಕಿಟ್ಟು ಹಂಗೆ ಲೈವ್ ಮುಗಿಸೋತ ಅಡುಗೆ ಮಾಡ್ಕೊಂಡ್ರೆ 2 ಗಂಟೆಗೆ ಲೈವ್ ಮುಗಿಸ್ತೀನಿ ರೀ. ಮತ್ತು ಊಟ ಮಾಡಕ್ಕೆ ಬರ್ತೀರಿ. ಮಸ್ತ್ ಶ್ರಾವಣಿಯವ್ರ ಮನ್ಯಾಗ ಅದಾರ, ನಾವಾದ್ರೆ ಹೆಂಗೆ ನಡ್ತೈತೆ ರೀ ಮಕ್ಳಿಗೆ. ಅಂದ್ರೆ ಮಕ್ಳಿಗೆ ಮಾತ್ರ ಕಂಪಲ್ಸರಿ ಊಟ ಆಗ್ಬೇಕು ರೀ. ನನಗಿನ್ನ ಎಚ್ಚರಾಗಲಿ ಕಮ್ಮಿ ತಡ್ಕೊತೀನಿ ರೀ. ಮಕ್ಳಿಗೆ ಒಂದು ಸ್ವಲ್ಪ ಹೆಚ್ಚಾತನ ಟೈಮ್ ಹೆಚ್ಚತ್ತಂದ್ರೆ ನಾವು ಸಾಯ್ದಲ್ಲ ಮಕ್ಕಳು ಸಾಯ್ಬಿಡ್ತೀನಪ್ಪ ಅನ್ನಂಗೆ ಮನ್ಸಿಗೆ ಆಗಿಬಿಡ್ತೈತಿ ರೀ ನಾವು. ಅದಕ್ಕೆ ಮಕ್ಳಿಗೆ ಒಟ್ಟು ಏನೂ ಕಮ್ಮಿ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ ನೋಡಿರಿ. ಯಾರು ಕೂಡ ಮಕ್ಳಿಗೆ ಮಾತ್ರ ನಾವು ತಡ್ಕೊತೀವಿ, ಮಕ್ಕಳು ತಡ್ಕೊಳಲ್ರಿ. ಅವು ಅಂಜಿ ಬೈತಾರ ಹೊಡಿತಾರ ಅಂತೇಳಿ ಊಟನೂ ಕೇಳಲ್ರಿ. ಅವು ಕರೆಕ್ಟ್ ಟೈಮ್ ಊಟ ಕೊಟ್ಟು ಕರೆಕ್ಟ್ ಟೈಮ್ಗೆ ಅವು ಬಿಟ್ಬಿಟ್ರೆ ಅವ್ರು ಆಟ ಆಡ್ಕೊತ ಕುಂತು ಬಿಡ್ತಾರೆ ನೋಡಿರಿ. ಬರ್ರಿ ಮತ್ತೆ ಲೈವ್ ಮುಗಿಸಿರ್ತೀನಿ ನೋಡಿರಿ. ಹಂಗೆ ಮಾತಾಡಕತ್ತಾರ, ಮಾತಾಡಂಗಾಗುತ್ತೆ. ಬಿಸು ಅಕ್ಕಿ ನೆನಾಕ್ತೀನಿ ರೀ, ಒಂದು ಅಕ್ಕಿ ಅಷ್ಟು ಮಾಡಿ. ಕೊತ್ತಂಬರಿ ಇಲ್ಲ ಭಾಳ ಬಿಡಬೇಕು, ಅಕ್ಕಿ ನೆನಾಕ್ಬೇಕಂದ್ರೆ ಮುಂಜಾನೆ ನಮ್ಮ ಪ್ಲ್ಯಾನಿಂಗ್ ಇತ್ತು ರೀ. ಕೊತ್ತಂಬರಿ ಇಲ್ಲಾರ್ಕ ಬಿಡ್ಬೇಕು ಬಿಡಲ್ಲ, ಎಲ್ಲಿ ನೆನಾಕೋದು ಅಂತ ಬಿಟ್ಟಿದ್ದೀನಿ ರೀ. ಮತ್ತು ಪುಟ್ಟಕ್ಕ ಮುದ್ದೆ ಒಳಗೆ ಹೋಗ್ಯವ್ರಿಗೆ ಹೇಳೀನಿ ಕೊತ್ತಂಬರಿ ತಮ್ಮ ಅಂತೇಳಿ. ಕೊತ್ತಂಬರಿ ಇದ್ರೆ ಚಟ್ನಿ ಚಲೋ ನೋಡಿರಿ. ಬರ್ರಿ ಮತ್ತೆ ಸಿಗ್ತೀನಿ ನಿಮಗೆ. ಅಕ್ಕಿ ನೆನಾಕಿ ನೋಡಿರಿ, ಅಲ್ಲಿ ಬ್ಲೌಸ್ ಕಟ್ ಮಾಡ್ಬೇಕಂತೇಳಿ ಹೋಗಿದ್ದೆ. ಅದು ಬ್ಲೌಸ್ ಕಟ್ಟೋದು ಮಾಡೋದು ಆಲಿಲ್ಲ ರೀ. ಬಟ್ಟೆ ಮಡ್ಚ್ಬೇಕಂದೆ, ಆ ಬಟ್ಟೆ ಮಡ್ಚೋದು ಆಲಿಲ್ಲ. ಮುಂಜಾನೆ ಮಡ್ಚ್ಕೊಂಡ್ರೆ ಅಂತೇಳಿ ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿದೆ. ಇಂಥ 2 ಸೀರೆ ಶೇಲ್ ಅದು ರೀ. ಇದೊಂದು ತೊಗೊಂಡಾರಿ, ಇನ್ನೊಂದು ಸೀರೆ ತೊಗೊಂಡಾರಿ, ತೋರಿಸ್ತೀನಿ ರೀ. ಇನ್ನೊಂದು ಸೀರೆ ತೊಗೊಂಡಿದ್ದು ಆಮೇಲೆ ನಿನ್ನೆ 2 ಸಲ ಹೇಳಿದ್ದೀನಿ ರೀ ನಾನು, ಅದನ್ನು ಆಮೇಲೆ ಹೇಳ್ತೀನಿ ತಡ್ರಿ. ಬರ್ರಿ ಇವಾಗ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ಅಕ್ಕಿ ಮಿಕ್ಸರ್ಗೆ ಹಾಕಿ ಎಲ್ಲ ಕೆಲಸ ಮಾಡಿ ಸಿಗ್ತೀನಿ ನೋಡಿರಿ. ಎಲ್ಲ ಊಟ ಆಗೈತೆ ಎಲ್ಲರದು ಆಲ್ಮೋಸ್ಟು. ಮತ್ತೆ ಸಿಗ್ತೀನಿ ರೀ ಅಕ್ಕಿ ಮಿಕ್ಸರ್ಗೆ ಹಾಕಿ. ಬನ್ನಿ ನೋಡಿ ಸ್ನೇಹಿತರೆ, ನಾನು ಅಕ್ಕಿ ನೆನೆಯಾಕೆ ಇಡ್ತೀನಿ ಅಂತ ಹೇಳಿದ್ನೆಲ್ಲ, ಅಕ್ಕಿ ನೆನೆಯಾಕೆ ಇಟ್ಟಿದ್ದು ಆಯ್ತು. ಮತ್ತು ಅದನ್ನು ಅಕ್ಕಿ ನೆನೆಯಾಕೆ ಇಟ್ಟು ಲೈವ್ ಬಂದಿದ್ದೆ. 1 ಗಂಟೆಗೆ ಲೈವ್ ಮುಗಿಸಿ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿ ಮತ್ತು ದೇವ್ರ ಮುಂದೆ ದೀಪ ಹಚ್ಚಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಒಪ್ಪತ್ರಿ ಮಧ್ಯಾಹ್ನ ಊಟ ಮಾಡೀನಿ. ಮತ್ತು ಮಧ್ಯಾಹ್ನ ಅಡುಗೆನೂ ಮಾಡ್ಕೊಂಡೀನಿ. ಲೈವ್ ಒಳಗಿದ್ದ ನೋಡಿರ್ಬೇಕು ರೀ ನೀವು. ಬೇಳೆ ಪಲ್ಯ, ಅನ್ನ ಮತ್ತು ಸಾಂಬಾರು, ಚಪಾತಿ ಮಾಡ್ಕೊಂಡೀನಿ ಮಧ್ಯಾಹ್ನ. ಅಡುಗೆ ಐತ್ರಿ ಸಂಜೆಗೆ. ಅವರು ಊಟ ಮಾಡ್ಯಾರ, ಶ್ರಾವಣ್ ಕುಮಾರ್ ಅವರು ಮುಕ್ಕೊಂಡಾರಿ. ನಾನು ಕೂಡ ಮುಕ್ಕೋಬೇಕು. ಟೈಮ್ ಅಂದು 10 ಗಂಟೆ ಆಗೈತೆ ರೀ. ಲೇಟ್ ಆಯ್ತು ರೀ. ಮತ್ತು ಬಟ್ಟೆ ಗಿರಾಕೊಂಬಂದು 2 ಸೀರೆ ಸೇಲ್ ಮಾಡಿದ್ದೀನಿ ರೀ. ಮತ್ತು ನಾಳೆಗೆ ನಮ್ಮ ದೊಡ್ಡಮ್ಮನ ಮಗ ಅದಾನ ರೀ, ಅಣ್ಣ ಮತ್ತು ದೂರ ಅದಾನ ರೀ. ಮತ್ತು ದೊಡ್ಡಮ್ಮನ ಮಗ ಅದಾನಲ್ಲ ರೀ, ಅವಾಗಾರ ರಾಖಿ ಕಟ್ಟಕ್ಕೆ ಹೋಗ್ತೀನಿ ರೀ ನಾಳೆಗೆ. ಅಣ್ಣ ರಾಖಿ ಕಟ್ತೀನಿ ರೀ. ಆ ವಿಡಿಯೋ ಹೆಂಗೆ ಬರ್ತಾ ಹೆಂಗಿಲ್ಲ ಅಂತ ನೋಡಕತ್ತೀರಿ ನೀವೇ ಕೂಡ. ಎಲ್ಲರಿಗೂ ಇನ್ನೊಮ್ಮೆ ನಮ್ಮ ಯೂಟ್ಯೂಬ್ ಅಣ್ಣಂದಿರು ತಮ್ಮಂದಿರಿಗೂ ಹ್ಯಾಪಿ ರಕ್ಷಾಬಂಧನ ನೋಡಿರಿ. ಹ್ಯಾಪಿ ರಕ್ಷಾಬಂಧನ. ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ ಹೇಳೋಕೆ ಇಷ್ಟಪಡ್ತೀನಿ ರೀ. ದೂರ ಅದೀರಿ, ರಾಖಿ ಕಟ್ಟೋದಾಗಲ್ಲ ರೀ. ರಾಖಿ ಕಟ್ಟಿದ್ರೆ ಗಿಫ್ಟ್ ಕೊಡ್ತಿದ್ರಿ ನಮಗೆ. ನೀವು ದೂರ ಅದೀರಿ, ನಾವು ಹೆಂಗೆ ಕಟ್ಟೋದ್ರಿ? ನಿಮ್ಮ ಗಿಫ್ಟ್ ನಮಗೂ ಬರಲ್ಲ ರೀ, ನಮ್ಮ ರಾಖಿ ನಿಮಗೆ ಬರಲ್ಲ ನೋಡಿರಿ. ಇಷ್ಟೇ ಸಾಕು ರೀ. ಪ್ರೀತಿ ನಿಮ್ಮ ವಾತ್ಸಲ್ಯ ಇಷ್ಟಿದ್ರೆ ಸಾಕು. ಈ ತಂಗಿ ಮ್ಯಾಗ, ಬಡಪಾಯಿ ತಂಗಿ ಮ್ಯಾಗ ನಿಮ್ಮ ಪ್ರೀತಿ ವಾತ್ಸಲ್ಯ ಇದ್ರೆ ಸಾಕು ರೀ. ಮತ್ತು ಅದೇ ಒಂದು ದೊಡ್ಡ ಗಿಫ್ಟ್ ನೋಡಿರಿ. ನಿಮ್ಮ ಪ್ರೀತಿ ವಾತ್ಸಲ್ಯನ ಒಂದು ದೊಡ್ಡ ಗಿಫ್ಟ್ ನನಗೆ. ಬರ್ರಿ ಮತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ಬಾಯ್ ರೀ. ನನ್ನ ಅಣ್ಣ ತಮ್ಮಂದಿರಿಗೂ, ನನ್ನ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ಬಾಯ್. ಗುಡ್ ನೈಟ್. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಗುಡ್ ನೈಟ್. ಬಾಯ್.